ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ. ಅನ್ನದ ಋಣ ತೀರಿಸಲು ತನ್ನ ಪ್ರಾಣ ಕೊಡಲು ಅದು ಹಿಂದೆ ಮುಂದೆ ನೋಡೋದಿಲ್ಲ. ಭೂಮಿಯ ಮೇಲೆ ಉಂಡ ಮನೆಗೆ ದ್ರೋಹ ಬಗೆಯದ ಪ್ರಾಣಿ ಅಂದ್ರೆ ಶ್ವಾನಗಳು. ಅದಕ್ಕಾಗಿಯೇ ನಾಯಿಗೆ ನಿಯತ್ತು ಜಾಸ್ತಿ ಎಂದು ಹೇಳಲಾಗುತ್ತದೆ. ಇವುಗಳು ಅತ್ಯಂತ ಪ್ರೀತಿಯ ಸಾಕು ಪ್ರಾಣಿಗಳು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಬೀದಿ ನಾಯಿಗಳು ಮಾತ್ರ ನಿತ್ಯ ನರಕಯಾತನೆ ಪಡಲೇಬೇಕಾಗಿದೆ. ಈ 2 ಪುಟಾಣಿ ಶ್ವಾನಗಳನ್ನೊಮ್ಮೆ ನೋಡಿ. ನೋಡಲು ಮುದ್ದಾಗಿದ್ದರೂ ಅವುಗಳು ಪಡುತ್ತಿರುವ ಸಂಕಷ್ಟ ಮಾತ್ರ ಯಾರ ಕಣ್ಣಿಗೂ ಕಾಣಿಸಲೇ ಇಲ್ಲ. ಬೆಟ್ಟಗೇರಿಯ ಉದಯ ಪ್ರೌಢಶಾಲೆಯ ಬಳಿ ಈ 2 ನಾಯಿ ಮರಿಗಳು ದಿಕ್ಕಿಲ್ಲದೆ ಕ್ಷಣವೂ ಕೊರಗುತ್ತಿತ್ತು. ಇಷ್ಟಾಗಿದ್ರೂ ಒಂದು ಲೆಕ್ಕ. ಆದರೆ 2 ಮರಿಗಳ ಬೆನ್ನಿನಲ್ಲಿ ಗಾಯಗಳಾಗಿ ಚಿಕಿತ್ಸೆ ಕೊಡಿಸುವವರು ಇಲ್ಲದೆ ಹುಳಗಳಾಗಿತ್ತು. ಇವುಗಳ ಗೋಳು ಕಂಡರೂ ಯಾರ ಮನಸ್ಸು ಕರಗಲೇ ಇಲ್ಲ. ಸ್ಪಂದನೆಯೂ ಸಿಕ್ಕಿಲ್ಲ. ಹೀಗಿದ್ದಾಗ ಬುಧವಾರ ಉದಯ ಪ್ರೌಢಶಾಲೆಗೆ ಸುದ್ದಿಗೆಂದು ತೆರಳಿದ್ದ ಕೊಡಗಿನ ಪತ್ರಕರ್ತರು ಈ ನಾಯಿ ಮರಿಗಳನ್ನು ಗಮನಿಸಿದ್ದಾರೆ. ಅವುಗಳ ನರಳಾಟ ಕಂಡು ಮರುಕಗೊಂಡ ವರದಿಗಾರ ಗೋಪಾಲ್ ಸೋಮಯ್ಯ ಚಿಕಿತ್ಸೆ ಕೊಡಿಸಲು ಮುಂದಾದರು. ಈ ವೇಳೆ ಛಾಯಾಗ್ರಾಹಕರಾದ ಚಿತನ್ ಕೌಂಡಿನ್ಯ ಹಾಗೂ ನವೀನ್ ಸುವರ್ಣ ನೆರವಿಗೆ ನಿಂತರು. ಕಾರ್ಡ್ಬೋರ್ಡ್ ಬಾಕ್ಸ್ನೊಳಗೆ ನಾಯಿ ಮರಿಗಳನ್ನು ಮಲಗಿಸಿ ಗೋಪಾಲ್ ಸೋಮಯ್ಯ ಹಾಗೂ ಚಿತನ್ ಬೆಟ್ಟಗೇರಿಯ ವೆಟರ್ನರಿ ಆಸ್ಪತ್ರೆಗೆ ಸಾಗಿಸಿದ್ರು. ಅಲ್ಲಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಿದ ನಂತರ ಮತ್ತೆ ಆ ಮರಿಗಳನ್ನು ಬೀದಿಗೆ ಬಿಡಲು ಮನಸ್ಸಾಗಲಿಲ್ಲ. ಈ ಮೂಕ ಪ್ರಾಣಿಗಳ ಜವಾಬ್ದಾರಿಯನ್ನು ಯಾರಿಗೆ ಒಪ್ಪಿಸೋದು ಎಂದು ಯೋಚಿಸುತ್ತಿದ್ದಾಗ ಅಲ್ಲೇ ಇದ್ದ ಮಹಿಳೆಯೊಬ್ಬರು, ನನಗೆ ನಾಯಿ ಮರಿಗಳನ್ನು ಕೊಡಿ, ನಾನು ಸಾಕುತ್ತೇನೆ ಎಂದು ಮುಂದೆ ಬಂದರು. ಹೇಗೋ ನಾಯಿ ಮರಿಗಳಿಗೆ ಒಂದು ಮನೆ ಸಿಕ್ಕಿತೆಂದು ಅವರಿಗೆ ಒಪ್ಪಿಸಿದ ಪತ್ರಕರ್ತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಪಾಪದ ಮರಿಗಳ ಗೋಳಾಟ ಕಂಡು ತಕ್ಷಣ ನೆರವಿಗೆ ಧಾವಿಸಿದ ಪತ್ರಕರ್ತರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಯಿತು. ಬೀದಿ ನಾಯಿಗಳೆಂದು ಅಸಡ್ಡೆ ತೋರುವುದು, ಮಾನವೀಯತೆ ಮರೆತು ಬದುಕುವುದು ತಪ್ಪು. ಅವುಗಳಿಗೂ ನಮ್ಮಂತೆ ಮನಸ್ಸಿರುತ್ತೆ. ಕಾಯಿಲೆ, ಚರ್ಮರೋಗದಿಂದ ಬಳಲುತ್ತಿರುವ ನಾಯಿಗಳನ್ನು ಬೀದಿ ಪಾಲು ಮಾಡುವುದು, ಕಚ್ಚುತ್ತದೆ ಎಂಬ ಕಾರಣಕ್ಕೆ ಎಲ್ಲೋ ಬಿಟ್ಟು ಬರುವುದು, ಡೊಂಕುಬಾಲವೆಂಬ ಕಾರಣಕ್ಕೆ ಕತ್ತರಿಸುವುದು ಎಲ್ಲವೂ ಕ್ರೌರ್ಯವೇ. ಈ ಬಗ್ಗೆ ಜನರಿಗೆ ಸರಿಯಾದ ಅರಿವು ಮೂಡಿಸಿದಾಗಲಷ್ಟೇ ಮಾನವನ ಡೊಂಕುಬಾಲ ನೆಟ್ಟಗಾದಿತ್ತು. ಚಿತ್ತಾರ ನ್ಯೂಸ್, ಮಡಿಕೇರಿ.